ಶ್ರೀಕೃಷ್ಣ ಮಠಕ್ಕೆ ಅಂಗಿ ಬನಿಯನ್ ಧರಿಸಿ ಬಂದ್ರೆ ದರ್ಶನ ಇಲ್ಲ. ಹೌದು, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಇನ್ನು ಮುಂದೆ ಪುರುಷ ಭಕ್ತರು ಅಂಗಿ ಅಥವಾ ಬನಿಯನ್ ಧರಿಸಿ ದೇವರ ದರ್ಶನಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಶಿರೂರು ಮಠದ ಪರ್ಯಾಯ ಆರಂಭವಾದ ನಂತರ ಈ ಹೊಸ ನಿಯಮ ಜಾರಿಗೆ ಬಂದಿದ್ದು, ದಿವಾನ ಉದಯಕುಮಾರ್ ಸಳತ್ತಾಯ ಅವರು ಇದನ್ನ ದೃಢೀಕರಿಸಿದ್ದಾರೆ. ಹಿಂದೆ ಮಹಾಪೂಜೆಯವರೆಗೂ ಬೆಳಗ್ಗೆ 11 ಗಂಟೆ ಸುಮಾರು ಮಾತ್ರ ಪುರುಷರು ಅಂಗಿ ತೆಗೆದು ಪ್ರವೇಶಿಸಬೇಕಿತ್ತು. ಮಹಾಪೂಜೆ ನಂತರ ಈ ನಿಯಮ ಸಡಿಲವಾಗಿತ್ತು. ಆದರೆ ಶಿರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿಗಳ ಪರ್ಯಾಯದಲ್ಲಿ ಈ ನಿಯಮವನ್ನು ದಿನಾವಿಡೀ ಅನ್ವಯಿಸಲಾಗ್ತಿದೆ. ಪುರುಷರು ಅಂಗಿ ಬನಿಯನ್ ಕಳಚಿ ಪ್ರವೇಶಿಸಬೇಕು. ಮಹಿಳೆಯರು ಸ್ವಚ್ಛಂದವಾದ ಅಥವಾ ಅನೌಪಚಾರಿಕ ಬಟ್ಟೆಗಳನ್ನು ಧರಿಸಲು ಅವಕಾಶವಿಲ್ಲ. ಸಾಂಪ್ರದಾಯಿಕ ಸಭ್ಯವಾದ ಉಡುಪುಗಳನ್ನು ಧರಿಸಬೇಕು. ಜೀನ್ಸ್, ಟಿ ಶರ್ಟ್, ಸ್ಲೀವ್ಲೆಸ್, ಬಾರ್ಮುಡಾ ಶಾರ್ಟ್ಸ್ ಸ್ಕರ್ಟ್ಗಳು ಎಲ್ಲರಿಗೂ ನಿಷೇಧಿಸಲಾಗಿದೆ. ಪ್ಯಾಂಟ್ ಧರಿಸಬಹುದು, ಆದರೆ ತೀರಾ ಕಡಿಮೆ ಉದ್ದದ ಅಥವಾ ಅನೌಪಚಾರಿಕ ಬಟ್ಟೆಗಳು ಬೇಡ ಎಂದು ಸ್ಪಷ್ಟಪಡಿಸಲಾಗಿದೆ. ಶಿರೂರು ಮಠದ ಪರ್ಯಾಯದಲ್ಲಿ 2 ವರ್ಷಗಳ ಅವಧಿಗೆ ಮಠದ ನಿರ್ವಹಣೆಗೆ ತಕ್ಕಂತೆ ಕೆಲವು ನಿಯಮಗಳನ್ನು ಜಾರಿಗೊಳಿಸುವುದು ಸಾಂಪ್ರದಾಯಿಕವಾಗಿದೆ. ಈ ಬಾರಿ ವಸ್ತ್ರ ಸಂಹಿತೆಯನ್ನು ದಿನೇವಿಡೀ ಅನ್ವಯಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದರ ಹಿಂದಿನ ಉದ್ದೇಶ ಭಕ್ತರು ಶ್ರೀಕೃಷ್ಣನ ದರ್ಶನಕ್ಕೆ ಶುದ್ಧ ಮನಸ್ಸಿನಿಂದ ಸಾಂಪ್ರದಾಯಿಕ ಭಕ್ತಿಯೊಂದಿಗೆ ಬರಬೇಕು ಎಂಬುದು. ಮಠದ ಸೇವೆಗಳು ದಿನಾವಿಡೀ ನಡೆಯುತ್ತಿರುವುದರಿಂದ ಈ ನಿಯಮ ಅಗತ್ಯವಾಗಿದೆ ಎಂದು ದಿವಾನರು ಹೇಳಿದ್ದಾರೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣ ದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತೆ ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು. ಹೀಗೆ ಬರಬೇಕಾದ್ರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು, ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ, ರಾತ್ರಿ ಪೂಜೆ ಇದೆಲ್ಲ ಇರ್ತದೆ. ಒಳಗೂ ಕೂಡ ವೇದಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ. ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು. ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವ ದ್ವಾರ ಇದೆ, ಮಹಾದ್ವಾರ, ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಯುತಕಗಳನ್ನು, ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ನಿಯಮ ಜಾರಿಗೊಂಡ ನಂತರ ಭಕ್ತರು ಸಹಕಾರ ನೀಡುತ್ತಿದ್ದಾರೆ ಎಂದು ಮಠದ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಕೆಲವು ಭಕ್ತರು ಇದನ್ನು ಅನಗತ್ಯ ಕಟ್ಟುಪಾಡು ಎಂದು ಭಾವಿಸುತ್ತಿದ್ದಾರೆ. ಮಠದ ಪ್ರವೇಶ ದ್ವಾರದಲ್ಲಿ ಸೂಚನೆ ಫಲಕಗಳನ್ನು ಹಾಕಲಾಗಿದ್ದು, ಸಹಾಯಕರು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಉದಾಹರಣೆಗೆ, ಪುರುಷರು ಅಂಗಿ ತೆಗೆದು ಶಾಲು ಹಾಕಿಕೊಂಡು ಅಥವಾ ಶರೀರವನ್ನು ಮುಚ್ಚಿಕೊಂಡು ಪ್ರವೇಶಿಸಬಹುದು. ಉಡುಪಿ ಶ್ರೀಕೃಷ್ಣ ಮಠವು 800 ವರ್ಷಗಳ ಹಳೆಯ ಸಂಪ್ರದಾಯವನ್ನ ಹೊಂದಿದ್ದು, ಪರ್ಯಾಯ ವ್ಯವಸ್ಥೆಯಡಿ 2 ವರ್ಷಗಳಿಗೊಮ್ಮೆ ಒಂದು ಮಠದ ಸ್ವಾಮೀಜಿಗಳು ಪೂಜಾಧಿಕಾರ ನಿರ್ವಹಿಸುತ್ತಾರೆ. ಶಿರೂರು ಮಠದ ಈ ನಿಯಮವು ಭಕ್ತಿಯನ್ನು ಇನ್ನಷ್ಟು ಆಳಗೊಳಿಸುವ ಉದ್ದೇಶವನ್ನ ಹೊಂದಿದೆ ಎಂದು ಭಕ್ತರು ಮತ್ತು ಮಠದ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ದರ್ಶನಕ್ಕೆ ಬರುವ ಭಕ್ತರು ಸಾಂಪ್ರದಾಯಿಕ ಉಡುಪುಗಳನ್ನ ಆಯ್ಕೆ ಮಾಡಿಕೊಂಡು ಬರಲು ಮಠದಿಂದ ಮನವಿ ಮಾಡಲಾಗಿದೆ. ಈ ವಸ್ತ್ರ ಸಂಹಿತೆಯು ಉಡುಪಿ ಶ್ರೀಕೃಷ್ಣ ಮಠದ ಸಂಪ್ರದಾಯವನ್ನ ಉಳಿಸಿಕೊಳ್ಳುವಲ್ಲಿ ಸಹಾಯಕವಾಗಲಿದೆ ಎಂಬ ನಿರೀಕ್ಷೆ ಇದೆ. ಭಕ್ತರು ಈ ನಿಯಮಗಳನ್ನು ಗೌರವಿಸಿ ಶ್ರೀಕೃಷ್ಣನ ದರ್ಶನವನ್ನ ಭಕ್ತಿಯಿಂದ ಮಾಡಬೇಕು ಎಂದು ಮಠದ ಅಧಿಕಾರಿಗಳು ತಿಳಿಸಿದ್ದಾರೆ.